ನಮ್ಮ ಹಿಂದೂ ಧರ್ಮದಲ್ಲಿ. ಅದು ಹೇಳೋದಾದರೆ ಎಷ್ಟೋ ಜನ ನಾನು ನೋಡ್ದಂಗೆ ಒಬ್ಬ ಮಗು ಅಥವಾ 2 ಮಕ್ಕಳಿತ್ತು, ಹೆಂಡತಿ ಸತ್ತೋಯ್ತು ಅಂದರೆ ಮದುವೆ ಮಾಡ್ಕೊಳ್ದೇ ಆ ಮಕ್ಕಳನ್ನ ಮುಂದೆ ತರ್ತಾರೆ. ಇಲ್ಲಿ ಏನಾಯಿತು ನನ್ನ ವಿಷಯದಲ್ಲಿ, ನಮ್ಮ ತಾಯಿ ಹೋದಾಗ ನನಗೆ 7ನೇ ವರ್ಷ. ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂತ ಹೇಳಿದ್ರೆ, ಒಂದು ಸ್ವಲ್ಪ ಒಂಥರ ಕುತೂಹಲನೂ ಇರುತ್ತೆ, ಒಂದು ಸತಿ ಮನಸ್ಸಿಗೆ ಕಷ್ಟನೂ ಆಗುತ್ತೆ. ನಮ್ಮ ತಾಯಿ ಇನ್ನೇನು ಈಗಲೋ ಆಗಲೋ ಅಂತ ಕೊನೆಯ ಉಸಿರು ಎಳೀತಾ ಇದ್ದಾರೆ. ಆ ಸಮಯದಲ್ಲಿ ನನ್ನ ಒಬ್ಬ ತಮ್ಮನಿಗೆ 1 ವರ್ಷ, ಇನ್ನೊಬ್ಬ ತಮ್ಮನಿಗೆ ಮೇ ಬಿ 2 ವರ್ಷ ಇರ್ಬೋದು, 1 ವರ್ಷ ದೊಡ್ಡವನು. ಸೊ ಈ ಥರ ಇದ್ದಾಗ ಅದು ಕೇಳಿದ್ರು, ಯಾರನ್ನಾರು ನೋಡಬೇಕು ಅಂತ ಇಷ್ಟಪಡ್ತೀಯಾ ಅಂತ ಕೇಳಿದ್ರು. ಆವಾಗ ನನಗಿನ್ನೂ ಚೆನ್ನಾಗಿ ಜ್ಞಾಪಕ ಇದೆ. ನಮ್ಮ ತಾಯಿ ಹೇಳಿದ್ರು, ಭಾರ್ಗವನ್ ಒಂದು ಸತಿ ನೋಡ್ತೀನಿ ಅಂತ, ಭಾರ್ಗವನ್ ಕರೆಸಿ ಅಂತ ಅಂದರು. ಸೊ ನನ್ನ ಕರೆಸಿದ್ರು. ನಾನು ನಿಂತ್ಕೊಂಡಂಗೆ ಚೆನ್ನಾಗಿ ಜ್ಞಾಪಕ ಇದೆ. ಆ ಫಿಗರು ಅದು ಇದು ನಮ್ಮ ತಾಯಿ ಮಕ್ಕ ಸ್ಪಷ್ಟತೆ ನನಗೇನು ಕಾಣಿಸ್ತಾ ಇಲ್ಲ, ಬಟ್ ಒಂಥರ ಮಸ್ಕಾಗಿ ಇವತ್ತು ಕೂಡ ನನಗೆ ಗೋಚರ ಆಗ್ತಾಯಿದೆ. ಅವಾಗ ಕೇಳಿದ್ರು, ಏನು ಹೇಳಬೇಕು ಅಂತ ಹೇಳು ಅಂತ. ಆವಾಗ ನಮ್ಮ ತಾಯಿ ಹೇಳಿದ್ರು, ನೋಡಪ್ಪ, ಈಗ ನಾನು ಅಕಸ್ಮಾತ್ ಏನಾದ್ರು ಹೋದರೆ ನೀನು ನೋಡ್ಕೊಳ್ಳೋಕೆ ಯಾರು ಇರ್ತಾರೋ ಯಾರು ಇರಲ್ವೋ, ಆವಾಗ ನೀ ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಂಗೇನಾದ್ರು ಹೊಟ್ಟೆ ಹಸಿತು ಅಂತ ಹೇಳಿದ್ರೆ ಯಾರನ್ನೂ ಕೇಳಬೇಡ, ಹೊಟ್ಟೆ ಹಸು ಅಂತ ಹೇಳಬೇಡ, ನಿನ್ನ ಪಾಡಿಗೆ ನೀನೇನೆ ಒಂದು ಮೂಲೆಯಲ್ಲಿ ಯಾವುದೋ ಒಂದು ಪಂಚೆನೋ ಯಾವುದೋ ಸೀರೆನೋ, ಅವಾಗೆಲ್ಲ ಅದೇ ತಾನೇ, ಅದು ಹಾಸ್ಕೊಂಡು ಮಲ್ಕೊಂಬಿಡು, ಸ್ವಲ್ಪ ಹೊತ್ತು ಆದಮೇಲೆ ನಿದ್ದೆ ಬಂದುಬಿಡ್ತಾ, ಅದೆಲ್ಲ ಮರ್ತೋಗುತ್ತೆ ಅಂತ ಹೇಳಿದ್ರು. ಇವತ್ತು ಅದು ಜ್ಞಾಪಕ ಇದೆ. ಆಮೇಲೆ ಫಾರ್ ಎಕ್ಸಾಂಪಲ್ ಊಟ ಮಾಡ್ತಿರ್ಬೇಕಾದ್ರೆ, ಈಗ ಫಾರ್ ಎಕ್ಸಾಂಪಲ್ ಈಗ ಚಟ್ನಿ ಪಲ್ಯ ಅದು ಇದು ಎಲ್ಲ ಹಾಕ್ತಾರಲ್ವ ಊಟಕ್ಕೆ, ಬಡಿಸ್ತಾರೆ ಮೊದಲೇ, ಅದೆಲ್ಲ ಮೊದಲೇ ತಿಂದ್ಬಿಡ್ಬೇಡ. ಯಾಕೆ ಅಂತ ಹೇಳಿದ್ರೆ, ಮೊದಲೇ ತಿಂದ್ಬಿಟ್ರೆ ನೀನು ಸಾರನ್ನು ಎಲ್ಲ ಮಾಡಿ ಹುಳಿಯನ್ನು ತಿಂದು ಬರೋ ಹೊತ್ತಿಗೆ ಮಜ್ಜಿಗೆ ಅನ್ನೋಕ್ಕೇನು ಇರೋದಿಲ್ಲ. ಯಾವುದೇ ಆಗಲಿ, ಚಟ್ನಿ ಆಗಲಿ ಪಲ್ಯ ಆಗಲಿ ಏನೇ ಆಗಲಿ, ಅದನ್ನು ಕೊನೆಯವರೆಗೂ ಇಟ್ಕೊಂಡಿರು. ಕೊನೆಯಲ್ಲಿ ಇನ್ನೇನು ಅನ್ನುವಾಗ ಅವಾಗವಾಗ ತಿನ್ನೋಕ್ಕೆ ಶುರು ಮಾಡೋ ಹೊರತು ಮೊದಲೇ ತಿಂದ್ಬಿಟ್ಟು ಇನ್ನೊಂದು ಸತಿ ಕೇಳೋಕ್ಕೆ ಹೋಗಬೇಡ ಅಂದರು. ಇವತ್ತೊಂದು ದಿವಸದವರೆಗೂ ಕೂಡ ನನಗೆ ಮದುವೆ ಆಗಿದೆ, ಮಕ್ಕಳಿದೆ, ಮೊಮ್ಮಕ್ಕಳಿದ್ದಾರೆ, ಎಲ್ಲರೂ ಇದ್ದಾರೆ. ಒಂದು ಸತಿ ಹಾಕ್ಕೊಂಡ್ರೆ ಅದನ್ನೇ ಕೊನೆಯವರೆಗೂ ಇಟ್ಕೊಂಡಿರ್ತೀನಿ. ಯಾವ ಅನ್ನದಲ್ಲೂ ಕೂಡ ಚಟ್ನಿ ಅನ್ನ ಆಗಲಿ ಪಲ್ಯ ಅನ್ನ ಆಗಲಿ, ಆಮೇಲೆ ಮಜ್ಜಿಗೆ ಹುಳಿ ಅಂತಾರಲ್ಲ, ಈ ಥರ ಕಲಸಿದ ಅನ್ನಗಳು ಯಾವುದೂ ತಿನ್ನಲ್ಲ. ಇವತ್ತಿನ ಸಹ ನನ್ನ ಹೆಂಡತಿ ಬಂದ ಮೇಲೆ ಈ ಕಲಸಿದ ಅನ್ನಗಳೆಲ್ಲನೂ ನಾವು ಕಲಿಸ್ಕೊಂಡ್ರೆ ಇದೇನೋ ರುಚಿನೇ ಬರಲ್ಲ. ಯಾವಾಗಲೂ ಹೆಂಡತಿ ಕಲಸಿದ ಅನ್ನ ತಿಂದ್ರೇ ಅದೊಂದು ಎಕ್ಸ್ಟ್ರಾ ರುಚಿ, ಎಕ್ಸ್ಟ್ರಾ ಕಲರ್ ಅದರಲ್ಲಿ. ಸೊ ಅವತ್ತೊಂದು ದಿವಸದಿಂದ ನಮ್ಮ ತಾಯಿ ಹೇಳ್ದಾಗಿಂದ ಇವತ್ತಿನವರೆಗೂ ನಾನು ಪಲ್ಯ ಮುಗ್ದೋಯ್ತು, ಅದು ಮುಗ್ದೋಯ್ತು, ಇದು ಮುಗ್ದೋಯ್ತು ಅಂದರೆ ಪುನಃ ಎಲೆ ತುದಿಗೆ ಕೇಳಲ್ಲ. ನಾನು ಇವತ್ತು ಹಾಗೆ ಮಾಡ್ಕೊಂಬಂದಿದ್ದೇನೆ.